Okay. So coming to the MCQ questions. So in this video, we are going to discuss the MCQ questions from the chapter, the molecular basis of inheritance. Okay. So this is a very big chapter. So we can expect many MCQs. Okay. So they can ask from any point of your textbook. Okay. So hagagi, if you want to score the out of 4, you should go through the NCRT. Then only you can easily score the out of 4 marks. Okay. So coming to the MCQ questions. So MCQ questions ಯಾವ ತರ ನಾವು ಇದರಲ್ಲಿ ನೋಡಬಹುದು ಅಂದ್ರೆ, so coming to the MCQ questions. So the first question. So ಯಾವ್ದು ಕೇಳ್ತಾರೆ ಅಂದ್ರೆ, the first genetic material. ಸೊ ಜೆನೆಟಿಕ್ ಮೆಟೀರಿಯಲ್ DNA ಆಗಿರ್ಬೋದು, RNA ಆಗಿರ್ಬೋದು, ಇವೆರಡರಲ್ಲಿ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್ ಯಾವ್ದು ಅಂದ್ರೆ ದಟ್ ಈಸ್ RNA. ಸೊ ತುಂಬಾ ಸರಿ ಕೇಳಿದಾನೆ ಇದನ್ನ, ಯು ಶುಡ್ ರಿಮೆಂಬರ್. ಸೊ ದ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್ ಈಸ್ RNA. ಓಕೆ, RNA ಇಸ್ ದ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್. ಓಕೆ, ಸೊ ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನಿಮ್ಗೆ ಡಬಲ್ ಸ್ಟ್ಯಾಂಡರ್ಡ್ DNA ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಸೊ ನಾವು DNA ಲೆಂತ್ ನ ಯಾವ ರೀತಿ ಮೆಜರ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮೆಜರ್ ಮಾಡ್ತೀವಿ ಅಂದ್ರೆ ಇನ್ ಟರ್ಮ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್, ಓಕೆ, ಅಥವಾ ಬೇಸ್ ಪೇರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದರಲ್ಲಿ ದೇ ಗಿವನ್ ಸಮ್ ಆಫ್ ದ ಎಕ್ಸಾಂಪಲ್. ಯಾವ್ದಾವ್ದಂದ್ರೆ ಬ್ಯಾಕ್ಟೀರಿಯೋಫೇಜ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದೇರ್ ಆರ್ 2 ಬ್ಯಾಕ್ಟೀರಿಯೋಫೇಜ್. ಯಾವ್ದಾವ್ದಂದ್ರೆ ದಟ್ ಈಸ್ Psi-174. ಸೊ ಇದ್ರಲ್ಲಿ ಎಷ್ಟು ನಾವು ಬೇಸ್ ಪೇರ್ಸ್ ನ ನೋಡ್ತೀವಿ, ಎಷ್ಟು ನ್ಯೂಕ್ಲಿಯೋಟೈಡ್ಸ್ ನ ನೋಡ್ತೀವಿ ಅಂದ್ರೆ 5386. ಓಕೆ, ದೆನ್ ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಎಷ್ಟು ನೋಡ್ತೀವಿ ಅಂದ್ರೆ ಅಗೇನ್ 48502. ಸೊ ಇವೆಲ್ಲ ನಿಮಗೆ MCQ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ದೆನ್ ಈಕೋಲೈ. ಸೊ ಕಮಿಂಗ್ ಟು ದ ಈಕೋಲೈ ಅಲ್ಲಿ ಎಷ್ಟು ಬೇಸ್ ಪೇರ್ಸ್ ನ ನೋಡ್ತೀವಿ ಅಂದ್ರೆ ದಟ್ ಈಸ್ 4.6 into 10 power 6 base pairs. Okay, and these are nucleotide. Pairs of nucleotide is considered as base pair. Okay, and human DNA. So human DNA ಅಲ್ಲಿ ಅಗೇನ್ ಹ್ಯಾಪ್ಲಾಯ್ಡ್ ಸೆಟ್ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೆ ಸೊ ಈಗ ಫಾರ್ ಎಕ್ಸಾಂಪಲ್ XX ಕ್ರೋಮೋಸೋಮ್ಸ್ ಇರುತ್ತೆ, ಅದು ದಟ್ ಈಸ್ ಡಿಪ್ಲಾಯ್ಡ್ ಕಂಡೀಷನ್ ಅಲ್ವಾ. ಬರೀ 23 ಕ್ರೋಮೋಸೋಮ್ಸ್ ಇದ್ರೆ ಅದ್ರಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ದ ಗ್ಯಾಮಿಟ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಫೀಮೇಲ್ X ಗ್ಯಾಮಿಟ್. ಸೊ ಅದ್ರಲ್ಲಿ ಎಷ್ಟಿರುತ್ತೆ ಅಂದ್ರೆ ಹಾಫ್ ಸೆಟ್ ಕ್ರೋಮೋಸೋಮ್ಸ್ ಅಲ್ಲಿ. ಸೊ ನಾಟ್ ಓನ್ಲಿ ದ ಗ್ಯಾಮಿಟ್, ಸೊ ದ ಹ್ಯಾಪ್ಲಾಯ್ಡ್ ಕಂಡೀಷನ್ 23 ಕ್ರೋಮೋಸೋಮ್ಸ್ ಇದ್ದಾಗ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ ಅಂತಂದ್ರೆ ದಟ್ ಈಸ್ 3.3 into 10 power 9 base pairs. Okay, 3.3 into 10 power 9 base pairs. Okay, so next ಏನ್ ಕೇಳ್ತಾನೆ ಅಂತಂದ್ರೆ ATGC ನಿಮಗೆಲ್ಲ ಗೊತ್ತೇ ಇದೆ. ದಿಸ್ ಈಸ್ ಇನ್ DNA. RNA ಒಳಗಡೆ ಯಾವ ರೀತಿ ಕೇಳ್ತಾರೆ, AUGC. So how many hydrogen bonds are present between adenine and thymine? 2 hydrogen bonds. Guanine and cytosine ಮಧ್ಯೆ ಎಷ್ಟಿರುತ್ತೆ, 3 hydrogen bonds. ಸೊ ಇದನ್ನು ಕೇಳ್ತಾ ಇರ್ತಾರೆ. ಅಗೇನ್ ಥೈಮಿನ್ ಎಲ್ಲಿರುತ್ತೆ, DNA ಇರುತ್ತೆ. RNA ಏನಿರುತ್ತೆ, ಯುರಾಸಿಲ್ ಇರುತ್ತೆ. ಇದನ್ನು ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ದ ಅನದರ್ MCQ. ಸೊ DNA is acidic in nature. The nature of DNA is acidic and also negatively charged. ಓಕೆ, ಸೊ ಇಲ್ಲಿ DNA ಯಾವ ನೇಚರ್ ಅಲ್ಲಿ ಇರುತ್ತೆ, ಅಸಿಡಿಕ್ ನೇಚರ್ ಅಲ್ಲಿ ಇರುತ್ತೆ ಅಂಡ್ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಓಕೆ, ಸೊ ಹಾಗೆ ಅದಕ್ಕೋಸ್ಕರ ಅದೇನಾಗುತ್ತೆ, ಹಿಸ್ಟೋನ್ ಪ್ರೋಟೀನ್ ಸುತ್ತ ರ್ಯಾಪ್ ಆಗುತ್ತೆ. ಬಿಕಾಸ್ ಹಿಸ್ಟೋನ್ ಇಸ್ ಅನ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ ಅಂಡ್ ದಿಸ್ DNA ಇಸ್ ಅನ್ ನೆಗೆಟಿವ್ಲಿ ಚಾರ್ಜ್ಡ್ ಪ್ರೋಟೀನ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತಂದ್ರೆ ದಟ್ ಈಸ್ Friedrich mixture. So first identified the DNA and he named it as a nuclein. Okay, first ಅದನ್ನ ಏನಂತ ಕರೀತಾರೆ, nuclein. In the year 1869 ಅಲ್ಲಿ ಏನ್ ಮಾಡ್ತಾರೆ, ಸೊ ದಿಸ್ Friedrich mixture ಏನ್ ಮಾಡ್ತಾರೆ, ಆ DNA ನ ಏನಂತ ಕರೀತಾ ಹೋಗ್ತಾರೆ, ನೆಗೆಟಿವ್ಲಿ ಚಾರ್ಜ್ಡ್ ಅಥವಾ ಅಸಿಡಿಕ್ DNA ನ ನ್ಯೂಕ್ಲೈನ್ ಅಂತ ಕರೀತಾರೆ. ಇನ್ ದ ಇಯರ್ 1869. ಓಕೆ, ಸೊ ನೆಕ್ಸ್ಟ್
ಅನದರ್ MCQ. ನೆಕ್ಸ್ಟ್ ಏನ್ ಕೇಳ್ತಾರೆ ಇದ್ರಲ್ಲಿ ಅಂತಂದ್ರೆ ಸೊ ದ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್. ಓಕೆ, ಸೊ ನೀವು ಆಲ್ರೆಡಿ ಓದಿರ್ತೀರಿ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA. ಸೊ ದಟ್ ಡಬಲ್ ಹೆಲಿಕ್ಸ್ model of DNA is introduced by or it is explained by two scientists. ಯಾರ್ಯಾರು ನಿಮಗೆ ಗೊತ್ತಾ ಇದೆ? ಎಲ್ರಿಗೂ ಗೊತ್ತಿರುತ್ತಲ್ವಾ. ಸೊ ಯಾರು ಅಂದ್ರೆ ಯಾರು ದಟ್ ಈಸ್ ಜೇಮ್ಸ್. ಸೊ ಯಾರು ಈ ಡಬಲ್ ಹೆಲಿಕ್ಸ್ ಮಾಡೆಲ್ ನ ಯಾರು ಇಂಟ್ರೊಡ್ಯೂಸ್ ಮಾಡಿತ್ತಂದ್ರೆ ಜೇಮ್ಸ್ ವ್ಯಾಟ್ಸನ್ ಅಂಡ್ ಫ್ರಾನ್ಸಿಸ್ ಕ್ರಿಕ್. ಅದನ್ನೇ ನಿಮಗೆ ಕೇಳ್ತಾ ಇರ್ತಾರೆ, ಜೇಮ್ಸ್ ವ್ಯಾಟ್ಸನ್ ಅಂಡ್ ಫ್ರಾನ್ಸಿಸ್ ಕ್ರಿಕ್. ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಅಂತಾನು ಕರಿತಾ ಹೋಗ್ತೀವಿ. ಸೊ ಅವರು DNA ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ದೇ ಆಲ್ಸೋ ಯೂಸ್ಡ್ ದ ಎಕ್ಸ್ರೇ ಡಿಫ್ರಾಕ್ಷನ್. ಸೊ ಎಕ್ಸ್ರೇ ಡಿಫ್ರಾಕ್ಷನ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಆ DNA ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ನ ಕಂಡುಹಿಡಿತಾ ಹೋಗ್ತಾರೆ. ಸೊ ಈ ಎಕ್ಸ್ರೇ ಡಿಫ್ರಾಕ್ಷನ್ ಆಲ್ರೆಡಿ ಒಬ್ರು ಐಡೆಂಟಿಫೈ ಮಾಡಿರ್ತಾರೆ. ಆ ಎಕ್ಸ್ರೇಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಈ ವ್ಯಾಟ್ಸನ್ ಮತ್ತೆ ಕ್ರಿಕ್ ಏನ್ ಮಾಡ್ತಾರೆ, ಡಬಲ್ ಸ್ಟ್ಯಾಂಡರ್ಡ್ DNA ಸ್ಟ್ರಕ್ಚರ್ ನ ಅದನ್ನ ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ಈ ಎಕ್ಸ್ರೇ ಡಿಫ್ರಾಕ್ಷನ್ ಫಸ್ಟ್ ಐಡೆಂಟಿಫೈ ಮಾಡಿದವ್ರು ಯಾರು ಅಂತಂದ್ರೆ ಅಗೇನ್ ಯು ಶುಡ್ ರಿಮೆಂಬರ್ ದ ನೇಮ್, ದಟ್ ಈಸ್ ವಿಲ್ಕಿನ್ ಅಂಡ್ ಫ್ರಿಂಕ್ಲಿನ್. ವಿಲ್ಕಿನ್ ಅಂಡ್ ಫ್ರಾಂಕ್ಲಿನ್. ಸೊ ಇವರಿಬ್ಬರ ಹೆಸರು ಕೇಳ್ತಾ ಇರ್ತಾರೆ, ಯು ಶುಡ್ ರಿಮೆಂಬರ್. ಸೊ ಎಕ್ಸ್ರೇ ಬಗ್ಗೆ ಯಾರು ಸ್ಟಡಿ ಮಾಡಿದ್ದು, ಎಕ್ಸ್ರೇ ಡಿಫ್ರಾಕ್ಷನ್ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು, ವಿಲ್ಕಿನ್ ಅಂಡ್ ಫ್ರಾಂಕ್ಲಿನ್. ಸೊ ಅಂಡ್ ಈ ಇವರು ಪ್ರೊಡ್ಯೂಸ್ ಮಾಡಿರುವಂತ, ಇವರು ಕೊಟ್ಟಿರುವಂತ ಎಕ್ಸ್ರೇ ಡಿಫ್ರಾಕ್ಷನ್ ನ ಯೂಸ್ ಮಾಡ್ಕೊಂಡು ಈ ಡಬಲ್ ಹೆಲಿಕ್ಸ್ ಮಾಡೆಲ್ ನ ಜೇಮ್ಸ್ ವ್ಯಾಟ್ಸನ್ ಮತ್ತೆ ಫ್ರಾನ್ಸಿಸ್ ಕ್ರಿಕ್ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂತಂದ್ರೆ ದಟ್ ಈಸ್ ಬೀಡ್ಸ್ ಆನ್ ಎ ಸ್ಟ್ರಿಂಗ್. ಸೊ ಇದ್ರ ಬಗ್ಗೆ ನಿಮಗೆ ಕೇಳ್ತಾ ಇರ್ತಾರೆ, ದಟ್ ಈಸ್ ಅಬೌಟ್ ನ್ಯೂಕ್ಲಿಯೋಸೋಮ್. ಸೊ ನ್ಯೂಕ್ಲಿಯೋಸೋಮ್ ಮಾಡೆಲ್ ಅಲ್ಲಿ ಏನಾಗುತ್ತೆ, ಹಿಸ್ಟೋನ್ ಪ್ರೋಟೀನ್ ಇರುತ್ತೆ. ಸೊ ದಿಸ್ ಆಕ್ಟೋಮರ್ ಪ್ರೋಟೀನ್ ಏನಾಗುತ್ತೆ, DNA ರ್ಯಾಪ್ ಆಗುತ್ತೆ. ಸೊ ಇದ್ರ ಈ ಸ್ಟ್ರಕ್ಚರ್ ನ ನಾವೇನಂತ ಕರಿತೀವಿ ಅಂದ್ರೆ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಬೀಡ್ಸ್ ಆನ್ ಎ ಸ್ಟ್ರಿಂಗ್. ಓಕೆ, ಸೊ ಯಾವ್ದಾದ್ರು ಒಂದು ಸ್ಟ್ರಿಂಗ್ ಮೇಲೆ ಯಾವ್ದಾದ್ರು ಒಂದು ಲೈನ್ ಮೇಲ್ಗಡೆ ಬೀಡ್ಸ್ ಯಾವ ರೀತಿ ಅರೇಂಜ್ ಆಗಿರುತ್ತಲ್ವಾ, ಲೈಕ್ ದಿಸ್. ಸೊ ಇದನ್ನ ನಾವೇನಂತ ಕರಿತೀವಿ, ಬೀಡ್ಸ್ ಆನ್ ಎ ಸ್ಟ್ರಿಂಗ್. Okay, so that means beads on a string is nothing but the structure of nucleosome. Okay, so coming to the next question. So next ಯಾವ question ಬರ್ಬೋದು ನಿಮಗೆ 1 mark ಅಲ್ಲಿಂದ, that tRNA. So tRNA is an adapter molecule. Adapter molecule ಅಂತ ಕರಿತಾ ಹೋಗ್ತೀವಿ. You should remember. Okay, so the tRNA is an adapter molecule. Okay, so coming to the next question. So ಇನ್ಯಾವ್ದು ಕೇಳ್ತಾರೆ ಅಂತಂದ್ರೆ that is VNTR. What is the full form of VNTR? Variable number of tandem repeats. Okay, so ಅದ್ರ ಮೂಲಕ ಏನ್ ಮಾಡ್ಬೋದು ನಾವು, ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಮೂಲಕ ವಿ ಕ್ಯಾನ್ ಐಡೆಂಟಿಫೈ ಎ ಪರ್ಟಿಕ್ಯುಲರ್ ಪರ್ಸನ್. ಸೊ DNA ಮೂಲಕ ನಾವು DNA ಅಂದ್ರೆ ಅದ್ರಲ್ಲಿ ಯಾವ್ದ್ರಿಂದ ನಾವು VNTR ಇಂದ ಯಾರೋ ಒಬ್ರು ಪರ್ಸನ್ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಸೊ ಅನದರ್ ಒನ್ ಯಾವ್ದು ಅಂತಂದ್ರೆ ಬ್ಯಾಕ್ ಅಂಡ್ ಆಕ್ಟ್. ಬ್ಯಾಕ್ ಅಂಡ್ ಆಕ್ಟ್ ಫುಲ್ ಫಾರ್ಮ್ ಕೇಳ್ತಾ ಇರ್ತಾರೆ. ಏನು ಬ್ಯಾಕ್, ಈ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಲ್ಲಿ ಇವೆರಡು ಏನು ಅಂದ್ರೆ ದೀಸ್ ಆರ್ ದ ಹೋಸ್ಟ್ ಸೆಲ್ಸ್. ಇವನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಸೊ ಅಲ್ಲಿ ಅಗೇನ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ನ ಸ್ಟಡಿ ಮಾಡ್ತಾ ಹೋಗ್ತಾರೆ. ಬ್ಯಾಕ್ ಅಂದ್ರೆ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಆಕ್ ಅಂದ್ರೆ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಓಕೆ, ಸೊ ಇವೆರಡು ನಿಮಗೆ ಈವನ್ 2 marks ಅಲ್ಲೂ ಸಹ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಇನ್ಯಾವ ಕ್ವಶನ್ ಬರ್ಬೋದು ಇದರಿಂದ ಅಂದ್ರೆ, ಸೊ ನೆಕ್ಸ್ಟ್ ದ DNA polymorphism. DNA polymorphism. ಸೊ DNA polymorphism ಮೇಲೂ ಸಹ ನಿಮಗೆ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅಂಡ್ ಆಲ್ಸೋ okay, so these are the important questions, important MCQ questions from the chapter molecular basis of inheritance. Okay, so molecular basis of inheritance ಅಲ್ಲಿ so ಇಷ್ಟು questions ಮೇಲೆ ನಾವು MCQs ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. Okay, thank you.